ಹಾಯ್ ಹಲೋ ವೀಕ್ಷಕರೇ, ಎಸ್ ವೈ ಪ್ಯಾರಡೈಸ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕಕ್ಕೆ ಇತ್ತೀಚೆಗೆ ಸೇರ್ಪಡೆ ಆಗಿರುವಂತಹ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಬನ್ನಿ, ನನ್ನ ಧ್ವನಿಗೆ ಕಿವಿಯಾಗಿ. ಸುಮಾರು 9ನೇ ಶತಮಾನದಲ್ಲಿ ಈ ಕೋಟೆ ಮತ್ತು ಅರಮನೆಯ ಬಗ್ಗೆ ಉಲ್ಲೇಖಗಳಿವೆ. ಇದು ಕಾಲಾನಂತರದಲ್ಲಿ ಪುನರ್ನಿರ್ಮಾಣಗೊಂಡಂತಹ ಕೋಟೆಯಾಗಿದೆ. ಕೊನೆಯದಾಗಿ ಹರಪನಹಳ್ಳಿಯ ಪಾಳೆಗಾರರು ಆಳ್ವಿಕೆ ಮಾಡಿದ್ರು. ಕದಂಬರ ಕಾಲಕ್ಕಿಂತಲೂ ಮುಂಚೆ ಈ ಕೋಟೆ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ದಾಖಲೆಗಳ ಪ್ರಕಾರ ಇದರ ಹಳೆಯ ಹೆಸರು ಉಚ್ಚಶೃಂಗಿ ಅಂತ. ಸಂಪೂರ್ಣವಾಗಿ ಕಲ್ಲಿಂದಲೇ ನಿರ್ಮಾಣವಾಗಿರುವಂತಹ ಕೋಟೆ. ಕದಂಬರರ ರಾಜ ಮಯೂರ ರಾಜನಿಗೆ ಸೇರಿದಂತಹ ಶಾಸನದಲ್ಲಿ ಸ್ಥಳದ ಬಗ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡ್ಕೋಬಹುದು. ಕದಂಬರರ ನಂತರ ಉಚ್ಚಂಗಿದುರ್ಗ ನಳಂಬವಾಡಿ ಪ್ರದೇಶದ ರಾಜಧಾನಿಯಾಗಿರುತ್ತೆ. ಕ್ರಿಸ್ತಶಕ 970ರ ಸುಮಾರಿಗೆ ಗಂಗರ ರಾಜ 2ನೇ ನರಸಿಂಹ ನಳಂಬರಿಂದ ಈ ಕೋಟೆಯನ್ನು ವಶಪಡಿಸಿಕೊಂಡು ಆಳ್ವಿಕೆ ಮಾಡ್ತಾನೆ. ಕ್ರಿಸ್ತಶಕ 1064ರಲ್ಲಿ ಕಲ್ಯಾಣ ಚಾಲುಕ್ಯರ ರಾಜಕುಮಾರ ಆಳ್ವಿಕೆ ಮಾಡ್ತಿದ್ರು ಅಂತ ಕೆಲ ದಾಖಲೆಗಳು ಹೇಳ್ತವೆ. ಕ್ರಿಸ್ತಶಕ 1079ರಿಂದ 1160ರ ನಡುವೆ ಈ ಸ್ಥಳವನ್ನು ಪಾಂಡ್ಯರು ಆಳ್ವಿಕೆ ಮಾಡ್ತಿರ್ತಾರೆ. ಹೊಯ್ಸಳರ ರಾಜ 2ನೇ ಬಲ್ಲಾಳ ಪಾಂಡ್ಯರಿಂದ ಈ ಸ್ಥಳವನ್ನು ವಶಪಡಿಸಿಕೊಂಡು ವಾಪಸ್ಸು ಈ ಸ್ಥಳನ ಪಾಂಡ್ಯರಿಗೆ ಬಿಟ್ಕೊಡ್ತಾನೆ. ಇದಾದ ನಂತರ ಈ ಪ್ರದೇಶವನ್ನು ದಾದಯ್ಯ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾರೆ. ಈ ದಾದಯ್ಯ ಹರಪನಹಳ್ಳಿ ಹತ್ತಿರ ಇರುವ ಒಂದು ಹಳ್ಳಿಯೊಂದರ ಮೂಲ ನಿವಾಸಿಯಾದ ಪಾಳೆಗಾರ. ಇವರು ತನ್ನ ಅನುಯಾಯಿಗಳ ಜೊತೆ ಸೇರಿ ತನ್ನನ್ನು ತಾನು ಒಡೆಯ ಅಂತ ಕರ್ಕೊಂಡಿರ್ತಾರೆ. ಅದಾದ ನಂತರ ದಾದಯ್ಯ ಈ ಸ್ಥಳವನ್ನು ಆಳ್ವಿಕೆ ಮಾಡ್ತಾರೆ. ಹೇಗೆಂದರೆ, ಚಿತ್ರದುರ್ಗದ ಪಾಳೆಗಾರ ಜಕ್ಕಣ್ಣ ನಾಯಕನು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಬಸವಪಟ್ಟಣದ ಕೆಂಗಣ್ಣ ನಾಯಕ ಚಿತ್ರದುರ್ಗದ ಮೇಲೆ ಮುತ್ತಿಗೆ ಹಾಕಿದಾಗ ಹರಪನಹಳ್ಳಿಯ ದಾದಯ್ಯನ ಸಹಾಯವನ್ನು ಜಕ್ಕಣ್ಣ ನಾಯಕ ಕೇಳ್ಕೊಳ್ತಾನೆ. ದಾದಯ್ಯ ಇದಕ್ಕೆ ಒಪ್ಪಿಗೆ ನೀಡಿ ಕೆಂಗಣ್ಣ ನಾಯಕನನ್ನು ಮುತ್ತಿಗೆ ಹಾಕಿದ ಬಸವಪಟ್ಟಣವನ್ನು ಬಿಡಿಸಿಕೊಂಡು ಜಕ್ಕಣ್ಣ ನಾಯಕನಿಗೆ ನೀಡ್ತಾನೆ. ಅದಕ್ಕೆ ಪ್ರತಿಯಾಗಿ ಜಕ್ಕಣ್ಣ ನಾಯಕ ತನ್ನ ಮಗಳಾದ ಹೊನ್ನಂಗಿ ನಾಯಕಿಯನ್ನು ಮದುವೆ ಮಾಡಿಕೊಟ್ಟು, ಜೊತೆಗೆ ಚಿತ್ರದುರ್ಗದ ನಾಯಕನ ಹಿಡಿತದಲ್ಲಿದ್ದ ಉಚ್ಚಂಗಿದುರ್ಗದ ಕೋಟೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಕೂಡ ದಾದಯ್ಯನಿಗೆ ನೀಡ್ತಾನೆ. ಇವಾಗ ಗೊತ್ತಾಯ್ತಲ್ವಾ ವೀಕ್ಷಕರೇ, ಉಚ್ಚಂಗಿ ದುರ್ಗವನ್ನು ಆಳ್ವಿಕೆ ಮಾಡಿದ ದಾದಯ್ಯನಿಗೆ ಈ ಉಚ್ಚಂಗಿ ಪ್ರದೇಶ ಹೇಗೆ ಸಿಕ್ತು ಅಂತ ಹೇಳಿ. ಇನ್ನೊಂದು ಮಾಹಿತಿಗಳ ಪ್ರಕಾರ ಚಿತ್ರದುರ್ಗದ ಕೋಟೆ ಬಾಗಿಲು ಹಾಕಿದ ಆ ಸೌಂಡ್ ಕೂಡ ಈ ಉಚ್ಚಂಗಿ ದುರ್ಗಕ್ಕೆ ಕೇಳ್ತಾ ಇತ್ತಂತೆ. ಈ ಸೌಂಡನ್ನು ಕೇಳಿ ಈ ಹೊನ್ನಂಗಿ ನಾಯಿಗೆ ಏನಿರ್ತಾರಲ್ವ, ಅವರು ಊಟ ಮಾಡಿ ಮಲ್ಕೋತಾ ಇದ್ರಂತೆ. ಅಂದರೆ ತನ್ನ ತಂದೆ ಊಟ ಮಾಡಿದ ಬಳಿಕ ಕೂಡ ಈ ಚಿತ್ರದುರ್ಗದ ಕೋಟೆ ಬಾಗಿಲು ಹಾಕಿದಾಗ ಆ ಸೌಂಡನ್ನು ಕೇಳಿ ಇವರು ಕೂಡ ಊಟ ಮಾಡಿ ಮಲಗ್ತಿದ್ರಂತೆ.